ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಡೆಲ್ಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ರೆಬೆಲ್ ಬಣ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದೆ. ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಯತ್ನಾಳ್ ಭೇಟಿ ಮಾಡಿ ಬಂದಿದ್ದಾರೆ. ಶಿಸ್ತು ಸಮಿತಿಯ ಅಧ್ಯಕ್ಷರು ಆಡಿದ ಮಾತುಗಳು ಈಗ ಕುತೂಹಲಕ್ಕೆ ಕಾರಣ ಆಗಿವೆ. ಯತ್ನಾಳ್ ಅವರು ಹೇಳ್ದಂಗೆ ಆಗಿದ್ರೆ ಅವ್ರು ಏನು ಹೇಳ್ತಿದ್ದಾರೆ, ಅಧ್ಯಕ್ಷರು ನನಗೆ ಹಿಂಗೆ ಹೇಳಿದ್ರು ಅಂತ ಅದು ಗಮನ ಸೆಳೀತಾ ಇದೆ. ಮತ್ತೊಂದು ಕಡೆ ದೂರನ್ನೆಲ್ಲ ಕೊಟ್ಟು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಾಧ್ಯಕ್ಷರು ತಮ್ಮ ಪಾಡಿಗೆ ತಾವು ವಕ್ಫ್ ವಿರುದ್ಧ ಹೋರಾಟ ಸಂಘಟಿಸೋದಕ್ಕೆ ಈಗ ಬೀದರ್ನಲ್ಲಿ ಅಖಾಡಕ್ಕೆ ಧುಮುಕಿರೋದು. ಎರಡು ಬಾಣಗಳಿಂದ ಸತತ ಪ್ರಯತ್ನ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಇದರ ನಡುವೆ ರಾಜ್ಯದಿಂದ ಹೋಗಿರುವ ಬಿಜೆಪಿ ಸಂಸದರ ಪೈಕಿ ಎಷ್ಟು ಜನ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ, ಎಷ್ಟು ಜನ ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದಾರೆ, ಶಾಸಕರ ಪೈಕಿ ಹಾಗಾದರೆ ಎಷ್ಟು ಜನರ ಬಲ ಯಾರ ಬೆನ್ನಿಗಿದೆ, ಜಿಲ್ಲಾಧ್ಯಕ್ಷರ ಪೈಕಿ ಎಷ್ಟು ಜನರ ಬಲ ಯಾರ ಬೆನ್ನಿಗಿದೆ, ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಬಿಜೆಪಿ ಇಬ್ಬಾಗವಾಯ್ತಾ ಅನ್ನೋ ಮಟ್ಟಿಗೆ ಈಗ ಆಗ್ತಿರುವ ಬೆಳವಣಿಗೆಗಳಿವು. ಅಮಿತ್ ಶಾ ಅವರ ಮುಂದೆ ಒಂದು ರೀತಿಯಲ್ಲಿ ಸಂಖ್ಯಾಬಲದ ಪ್ರದರ್ಶನ ಅಂದರೂ ತಪ್ಪಿಲ್ಲ. ಯಾರ್ಯಾರ ಬೆನ್ನಿಗೆ ಎಷ್ಟೆಷ್ಟು ಅನ್ನೋ ಮಟ್ಟಿಗೆ ಮಾಹಿತಿನ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಬಹಳ ಮಹತ್ವದ್ದು. ಯಾಕಂದರೆ ಯತ್ನಾಳ್ ಅವರು ಯಾರಿಗೂ ಬಗ್ತಿಲ್ಲ, ಯಾರಿಗೂ ಜಗತ್ತಿಲ್ಲ. ಸಂಧಾನ ಮತ್ತೊಂದು ಅಂತ ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಅವರು ಹೆಜ್ಜೆ ಹಿಂದಿಡೋಕೆ ರೆಡಿ ಇಲ್ಲ. ಅಂದರೆ ಯಾರಿದ್ದಾರಪ್ಪ ಯತ್ನಾಳ್ ಬೆನ್ನಿಗೆ, ಎಷ್ಟು ಜನ ಇದ್ದಾರೆ, ಡೆಲ್ಲಿ ನಾಯಕರಿದ್ದಾರಾ, ರಾಜ್ಯದ ನಾಯಕರಿದ್ದಾರಾ, ಇಂಥದ್ದೆಲ್ಲ ಕುತೂಹಲ ಇದ್ದೇ ಇದೆ, ಚರ್ಚೆ ನಡೀತಾ ಇದೆ. ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಸಹಜವಾಗಿ ಯತ್ನಾಳ್ ವಿಚಾರ ಬಂದಾಗ BL ಸಂತೋಷ್ ವಿರುದ್ಧ ಆರೋಪಗಳು ಕೇಳಿ ಬಂದಿರೋದು ಹಿಂದೆಲ್ಲ ನೋಡಿದ್ದೀವಿ ನಾವು. ಆದರೆ ಈಗ ಯಾರ್ಯಾರು ನಿಂತಿದ್ದಾರೆ ಅನ್ನೋದಕ್ಕೆ ನೋಡಿ ಕುತೂಹಲಕ್ಕೆ ಕಾರಣ ಆಗಿರೋ ಬೆಳವಣಿಗೆ ಇದು. 17 ಜನರ ಪೈಕಿ, ಸಂಸದರ ಪೈಕಿ ಯತ್ನಾಳ್ ಬೆನ್ನಿಗೆಷ್ಟು, ತಟಸ್ಥವಾಗಿರೋರೆಷ್ಟು, ವಿಜಯೇಂದ್ರ ಬೆನ್ನಿಗಿರೋರೆಷ್ಟು. ತಟಸ್ಥವಾಗಿರೋರು ಕೂಡ ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಿದ್ದಾರೆ, ಮಾತಾಡ್ತಿಲ್ಲ ಅಷ್ಟೇ ಅನ್ನೋದನ್ನು ಯತ್ನಾಳ್ ಬಣ ಹೇಳ್ತಾ ಇದೆ. ಒಟ್ಟು 3 ಸಂಸದರು ನೇರವಾಗಿ ಯತ್ನಾಳ್ ಪರ ಬ್ಯಾಟ್ ಬೀಸ್ತಾ ಇದ್ದಾರಂತೆ ಅಮಿತ್ ಶಾ ಅವರ ಬಳಿ. ಈಗಾಗಲೇ ಹೋಗಿ ಸಂಸದರ ಬಣ ಬಸವರಾಜ ಬೊಮ್ಮಾಯಿ ಅವರಿಂದ ಹಿಡಿದು ಜೋಶಿ ಇನ್ನಿತರರೆಲ್ಲ ಅಮಿತ್ ಶಾ ಅವರ ಬಳಿ ತಮ್ಮ ರಿಪೋರ್ಟನ್ನು ಇಟ್ಟು ಬಂದಿರೋದು, ವಿವರಣೆಯನ್ನು ಕೊಟ್ಟು ಬಂದಿರೋದು. ರಾಜ್ಯ ಬಿಜೆಪಿ ಹೀಗೆ ಮುಂದುವರೆದ್ರೆ ಏನಾಗಬಹುದು ಅಂತ. ಈ ಹೊತ್ತಲ್ಲಿ ಯತ್ನಾಳ್ ಪರ ಬ್ಯಾಟ್ ಬೀಸಿರೋರು 3 ಜನ ಸಂಸದರು ಅಂತ ಗೊತ್ತಾಗ್ತಿದೆ. ವಿಜಯೇಂದ್ರ ಪರ ಬ್ಯಾಟ್ ಬೀಸಿರೋದು 4 ಸಂಸದರು ಅಂತ ತಿಳಿದು ಬರ್ತಾ ಇದೆ. ಉಳಿದ 10 ಜನ ಸಂಸದರು ತಟಸ್ಥವಾಗಿದ್ದಾರಂತೆ. ಯಾರ ಬಗ್ಗೆ ಆದರೂ ಏನಾದರೂ ಕ್ರಮ ಕೈಗೊಳ್ಳಿ, ಒಟ್ಟಿನಲ್ಲಿ ಪಕ್ಷ ಸರಿ ಹೋಗಬೇಕು, ಇದು ಪಕ್ಷಕ್ಕೆ ಕಾಸ್ಟ್ಲಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅನ್ನುವ ಮಾಹಿತಿ. ಆದರೆ ಆ 10 ಜನರು ತಟಸ್ಥವಾಗಿರೋರಿಗೂ ಕೂಡ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಅಸಮಾಧಾನ ಇದೆ ಅಂತ ಈಗ ಯತ್ನಾಳ್ ಹೇಳ್ತಾ ಇರೋದು. ಹಾಗಾಗಿ ನೇರವಾಗಿ ಮಾತಾಡೋರು ಹೊರಗಡೆ ಕಾಣಿಸ್ತಾ ಇರೋರು ಇಷ್ಟೇ, ಆದರೂ ಪರೋಕ್ಷವಾಗಿ ನಮ್ಮ ಬೆನ್ನಿಗೆ ನಿಂತಿರೋರ ಸಂಖ್ಯೆ ದೊಡ್ಡದಿದೆ ಅಂತ ಯತ್ನಾಳ್ ಕೊಡ್ತಿರೋ ಮೆಸೇಜ್ ಇದು. ಇನ್ನು ಶಾಸಕರಲ್ಲಿ ಯಾರೂ ಕೂಡ ಓಪನ್ ಆಗಿ ಮಾತಾಡ್ತಿಲ್ಲ. ಯತ್ನಾಳ್ ಮಾಡಿದ್ದು ತಪ್ಪು ಅಂತ ಪಾಯಿಂಟ್ ಔಟ್ ಮಾಡ್ತಿರೋರು ಒಬ್ಬರೋ ಇಬ್ಬರೋ ಶಾಸಕರಷ್ಟೇ ಬಿಟ್ಟರೆ ನೇರವಾಗಿ ಒಬ್ಬರೂ ಕೂಡ ವಿಜಯೇಂದ್ರ ವಹಿಸ್ಕೊಳ್ಳೋಕೆ ಬರ್ತಿಲ್ಲ, ಯತ್ನಾಳ್ ತೆಗಳೋಕ್ಕೂ ಬರ್ತಿಲ್ಲ, ಯತ್ನಾಳ್ ವಹಿಸ್ಕೊಳ್ಳೋಕ್ಕೂ ಬರ್ತಿಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ನೋಡಬಹುದು. ಸೊ ಯಡಿಯೂರಪ್ಪನವರು 55 ಜನ ಮಾಜಿ ಶಾಸಕರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿದ್ರು. ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಬಂದರೆ 20 ಜನ ಮೀಟಿಂಗಿಗೆ ಬಂದಿದ್ರು. ಜಿಲ್ಲಾಧ್ಯಕ್ಷರು ಈ ಉಚ್ಚಾಟನೆ ಮತ್ತೊಂದು ಅಂತ ನಿರ್ಧಾರ ಕೈಗೊಳ್ಳಾಯ್ತಲ್ಲ, ಅದು ಕೂಡ ಫೇಕ್ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಮೊದಲು ಸಹಿ ಹಾಕ್ಕೊಂಡು ಆಮೇಲೆ ಯತ್ನಾಳ್ ಉಚ್ಚಾಟನೆ ಅಂತ ಮೇಲ್ಗಡೆ ಬರೆದು ಕಳಿಸಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಜಿಲ್ಲಾಧ್ಯಕ್ಷರ ಮೂಲಕ ತರುಣ್ ಚುಗ್ ಅವ್ರಿಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಆರೋಪ ಪ್ರತ್ಯಾರೋಪ ದೂರು ಎಲ್ಲ ಆಗಿದೆಯಲ್ವ. ಆ ಮೀಟಿಂಗ್ನಲ್ಲಿ ವಿಜಯೇಂದ್ರ ಪರ 20 ಜನ ಜಿಲ್ಲಾಧ್ಯಕ್ಷರು ಇದ್ದಂತೆ ಕಂಡು ಬಂತು. ಉಳಿದ 19 ಜನ ಗೈರಾಗಿದ್ದು ಯಾಕೆ, ಅವರು ಯತ್ನಾಳ್ ಟೀಮಲ್ಲಿದ್ದಾರಾ, ಕೆಲವರು ತಟಸ್ಥವಾಗಿದ್ದಾರಾ ಅನ್ನೋ ಮೂಲಕ ಅಲ್ಲೂ ಇಬ್ಬಾಗ ಆಗಿರೋದು ಕಂಡು ಬಂತು. ಸೊ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಯತ್ನಾಳ್ ಅವರಿಂದ. ನೋಡಿ, ನಮ್ಮ ಜೊತೆ ಸಂಸದರಿದ್ದಾರೆ, ಶಾಸಕರಿದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ, ನೇರವಾಗಿ ಮಾತಾಡೋರು ಇಷ್ಟಿದ್ದಾರೆ. ಸೈಲೆಂಟಾಗಿ ಸಹವಾಸ ಬೇಡಪ್ಪ ಅಂತ ನೇರವಾಗಿ ಮಾತಾಡದೇ ಇದ್ದರೂ ಕೈ ಹಿಸ್ಕಿಕೊಳ್ತಿರೋರ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದು ಅಂತಿದ್ದಾರೆ ಯತ್ನಾಳ್. ಸಂಖ್ಯಾಬಲ ಪ್ರದರ್ಶನಕ್ಕಿಳಿದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನೀವು ವರದಿಯನ್ನು ಮಾಡಿಸೋದಾದರೆ ನಿಷ್ಪಕ್ಷಪಾತವಾಗಿರುವ, ಯಾರ ಕಡೆಗೂ ವಾಲದಂಥ ವೀಕ್ಷಕರನ್ನು ಕಳಿಸ್ಕೊಡಿ ಅಂತ ಅವ್ರು ಹೇಳ್ತಿರೋದು. ಉಸ್ತುವಾರಿ ಕಳಿಸ್ಕೊಡ್ತೀರಿ. ಅರುಣ್ ಸಿಂಗ್ ಅಂದರೆ ಯತ್ನಾಳ್ ಅವರು ಯಾವ ರೀತಿ ವಾಚಾಮಗೋಚರವಾಗಿ ಬೈದಾಡ್ತಾರೆ ಗೊತ್ತು ನಮಗೆ.
ಬಂದವರೆಲ್ಲ ವಿಜಯೇಂದ್ರ ಯಡಿಯೂರಪ್ಪ ಕಡೆಗೆ ವಾಲವರೇ ಆದರೆ ನಾವು ಸಾಕ್ಷಿ ದಾಖಲೆ ಏನು ಕೊಟ್ಟರೂ ಕೂಡ ಅದು ವೇಸ್ಟು. ಸರಿಯಾದವರನ್ನು ಕಳಿಸ್ಕೊಡಿ. ದೇಶದ ಬಗ್ಗೆ ಭಕ್ತಿ ಇರುವ, ಪಕ್ಷದ ಬಗ್ಗೆ ನಿಷ್ಠೆ ಇರುವ ಮತ್ತು ಪಕ್ಷಪಾತಿ ಅಲ್ಲದವರನ್ನು ಕಳಿಸ್ಕೊಡಿ, ನಾನು ಸ್ಫೋಟಕ ದಾಖಲೆ ಕೊಡ್ತೀನಿ ಅನ್ನೋ ಬಾಂಬನ್ನು ಸಿಡಿಸಿದ್ದಾರೆ ಯತ್ನಾಳ್ ಅವರು ಈ ಹೊತ್ತಲ್ಲಿ. ಮತ್ತೊಂದು ಕಡೆ ನೋಡಿ, ಶಿಸ್ತು ಸಮಿತಿಯ ಎದುರು ಹಾಜರಾಗಿ ಬಂದಿದ್ದಾರೆ. ಇವತ್ತು 12 ಗಂಟೆಗೇನೋ ಮೀಟಿಂಗ್ ಆಗಿದೆ. 1.5 ಗಂಟೆ ಟೈಮ್ ಕೊಟ್ಟಿರೋದು ಯತ್ನಾಳ್ ಜೊತೆಗೆ ಮಾತನಾಡೋದಕ್ಕೆ ಅಧ್ಯಕ್ಷರು ಅನ್ನೋದು ಇಂಟ್ರೆಸ್ಟಿಂಗ್. ಈ 1.5 ಗಂಟೆಯಲ್ಲಿ 6 ಪುಟಗಳ ದೂರನ್ನು ಯತ್ನಾಳ್ ಕೊಟ್ಟು ಬಂದಿದ್ದಾರೆ, ವಿವರಣೆಯನ್ನು ಕೊಟ್ಟು ಬಂದಿದ್ದಾರೆ. ಯಾವ ರೀತಿ ಪಕ್ಷಕ್ಕೆ ಸಮಸ್ಯೆ ಆಗ್ತಿದೆ, ವಿಜಯೇಂದ್ರ ಅವರಿಂದ ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿ ಪಕ್ಷ ನಲುಗಿದೆ ಅನ್ನೋ ರೀತಿಯಲ್ಲಿ ಅವರು ದೂರು ಕೊಟ್ಟು ಬಂದಿದ್ದಾರೆ. ಒಬ್ಬರ ಕೈಯಲ್ಲೇ ಇರಬೇಕಾ, ವಂಶಾಡಳಿತ ಬೇಕಾ, ಭ್ರಷ್ಟಾಚಾರ ಏನೇನಾಗಿದೆ ಮತ್ತು ಪಕ್ಷಕ್ಕೆ ಚಿನ್ನದ ಬಟ್ಟಲಲ್ಲಿ ಭರ್ಜರಿ ಅಸ್ತ್ರಗಳು ಸಿಕ್ಕಾಗ ಯಾವ ರೀತಿ ಹೋರಾಟ ಸಂಘಟಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಒಂದಷ್ಟು ದೂರು ಕೊಟ್ಟು ಅವರ ಅನುಭವ ಮತ್ತೊಂದು ಅಂತ ಮೀಡಿಯಾ ಮುಂದೆ ಏನು ಮಾತಾಡ್ತಿದ್ದಾರೋ ಅದನ್ನೇ ಇನ್ನಷ್ಟು ವಿಸ್ತೃತವಾಗಿ ಕೊಟ್ಟು ಬಂದಿದ್ದೀನಿ ಅಂತಾರೆ. ಹಾಗಾದರೆ ಶಿಸ್ತು ಸಮಿತಿ ಅಧ್ಯಕ್ಷರು ಯತ್ನಾಳ್ ಅವ್ರಿಗೆ ಹೇಳಿದ್ದೇನು ಅನ್ನುವ ಪ್ರಶ್ನೆಗೆ ಅವರು ಕೊಟ್ಟ ಆನ್ಸರ್ ಇದು ನಿಜವೇ ಆಗಿದ್ದಲ್ಲಿ ಯತ್ನಾಳ್ಗೆ ಹಾಗಾದರೆ ಹೈಕಮಾಂಡಿಂದ ನೇರವಾಗಿ ಬಲ ಅಂತ ಆಯ್ತಲ್ಲ. ಅವ್ರು ಹೇಳ್ತಿರೋದು ಇದು ಗೊತ್ತಿಲ್ಲ ಏನು ಆಗಿದೆ ಅಲ್ಲಿ ಅನ್ನೋದನ್ನು ಅಧಿಕೃತವಾಗಿ ಆ ಕಡೆಯಿಂದ ಮಾಹಿತಿ ಬರಬೇಕು. ಬಟ್ ಯತ್ನಾಳ್ ಅವರು ಶಿಸ್ತು ಸಮಿತಿ ಮೀಟಿಂಗ್ ಅಟೆಂಡ್ ಆದಮೇಲೆ ಹೇಳ್ತಿರೋದು ಇದೇ ರೀತಿ ಹೋರಾಟ ಕಂಟಿನ್ಯೂ ಮಾಡಿ ನನಗೆ ಅಂತ ಹೇಳಿ ಕಳಿಸಿದ್ದಾರೆ. ಪಕ್ಷದ ಆಂತರಿಕ ವಿಚಾರ ಬಿಡಿ, ಆದರೆ ಇಂತಹ ಹೋರಾಟದ ಅವಶ್ಯಕತೆ ಇದೆ. ಇವತ್ತು ಹಿಂದುತ್ವ ಮತ್ತು ಈ ರೀತಿ ಅಂಕಿಅಂಶಗಳ ಸಮೇತ ಹೋರಾಟ ಮಾಡುವಂಥವರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರಂತೆ. ಇದೇ ರೀತಿ ಹೋರಾಟ ಮುಂದುವರಿಬೇಕು ಅಂತ, ಸಂಘಟನೆ ನಿಟ್ಟಿನಲ್ಲಿ ಇದು ದೊಡ್ಡ ಬಲ ತುಂಬುತ್ತೆ ಅಂತ. ವಕ್ಫ್ ವಿಚಾರದಲ್ಲಿ ಕರ್ನಾಟಕ ಬಹಳ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿದೆ ಪ್ರವಾಸದ ಮೂಲಕ, ಇದು ಆಗಬೇಕಾಗಿರೋದು ಅಂತ ಹೇಳಿ ಕಳಿಸಿದ್ದಾರಂತೆ. ಅದರ ಅರ್ಥ ಪ್ರತ್ಯೇಕವಾಗಿ ಅಂತನೋ ಅಥವಾ ಒಗ್ಗಟ್ಟಿಗೆ ಇಂಥದ್ದೇ ಹೋರಾಟ ಮಾಡಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಂತರಿಕ ವಿಚಾರಗಳನ್ನು ಬಿಟ್ಟುಬಿಡಿ, ಇಂಥ ಹೋರಾಟಗಳನ್ನು ಸಂಘಟಿಸಿ ಅನ್ನೋ ರೀತಿ ಮೆಸೇಜ್ ನಮ್ಗೆ ಕೊಟ್ಟಿದ್ದಾರೆ ಅಂತಿದ್ದಾರೆ ಯತ್ನಾಳ್ ಅವರು. ಸಮಿತಿ ಮುಂದೆ ಹಾಜರಾಗಿದ್ರಿ, ಎಷ್ಟೊತ್ತು ನಡೀತು, ಏನು ಹೇಳಿದ್ರಿ, ಅವ್ರು ಏನು ಹೇಳಿದ್ರು? ಮಧ್ಯಾಹ್ನ 12:15ಕ್ಕೆ ನಮ್ಮ ಅಧ್ಯಕ್ಷರು ಏನದಾರೆ ಅವ್ನು ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ನಾನು ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಾ ಹೇಳಿಕೆಗಳನ್ನು ಎಲ್ಲನೂ ಅವರು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಉತ್ತರ ಕೊಟ್ರಿ ಸರ್? ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟೇನ, ರವೆ ಉತ್ತರಗಳು 6 ಪುಟಗಳು ಅಂತ ಹೇಳಿದ್ರಿ ಸರ್. ಪ್ರಮುಖ ಏನೆಲ್ಲ ಅಂಶಗಳು? ಇಲ್ಲ, ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಅಂದ್ರೆ ಅವ್ರು ನಿಮ್ಗೆ ಅಂದ್ರೆ ಸ್ಪಂದನೆ ಹೇಗಿತ್ತು? ಯಾಕಂದ್ರೆ ನಿಮ್ಮ ಅಸಮಾಧಾನವನ್ನ ಒತ್ಕೊಂಡು ನೀವು ಹೋಗಿದ್ದವ್ರ ಮುಂದೆ ಶೋಕಾಸ್ ನೋಟಿಸ್ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು? ಅವ್ರ ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗ್ಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫ್ ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸ್ರಿ ಅಂತ ಹೇಳಿದ್ರು. ಮುಂದುವರ್ಸಿ ಅಂತ ಇದೇ ರೀತಿ ಹೋರಾಟ ಮುಂದುವರ್ಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ರೀ, ಮತ್ತೆ ಯಾವ ರೀತಿ ರೀ? ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಬಹಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ, ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಬಹಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂತ ಹೇಳಿದ್ರೆ. ಅಷ್ಟೇ ಅಲ್ಲ, ಶಿಸ್ತು ಸಮಿತಿಯಲ್ಲಿ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ನಾಯಕರಿಂದ ಅಮಿತ್ ಶಾ ನಡ್ಡಾ ಕಡೆಯಿಂದ ಸಿಕ್ಕ ಮೆಸೇಜ್ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಅವ್ರು ಹೇಳಿದ್ದಾರೆ. ಒಳಗಡೆ ಹೋಗುವಾಗ ಸಿಕ್ಕಾಪಟ್ಟೆ ಅಗ್ರೆಷನಲ್ಲಿ ಹೋದಂತಹ ಯತ್ನಾಳ್ ಅವರು ಹೊರಗಡೆ ಬರುವಾಗ ನಗುಮುಖದಲ್ಲಿ ಸ್ವಲ್ಪ ಮೃದುವಾಗ ಬಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಮಾಧ್ಯಮದವರು ಹಿಂಗೇ ಇರಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನವರು. ಸ್ವಲ್ಪ ಸಾಫ್ಟಾಗಿ ಅಂತ ಹೇಳಿದ್ದಾರೆ.
ಇಶ್ಯೂ ಬೇಸ್ಡ್ ಆಗಿ ನಿಮ್ಮ ಹೋರಾಟ ಮುಂದುವರಿಲಿ, ಆದರೆ ಆಂತರಿಕ ವಿಚಾರಗಳು ಬೇಡ, ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದು ಕಾದಿದೆ ಅನ್ನೋದನ್ನು ಹೇಳಿ ಬೆನ್ನು ತಟ್ಟು ಕಳಿಸಿದ್ದಾರೆ. ನಾನು ಇಷ್ಟು ಖುಷಿಯಾಗಿ ಬಂದಿರೋದು ನೋಡಿದ್ರೆ ಅರ್ಥ ಆಗ್ತಿಲ್ವಾ ಅನ್ನುವ ಮೂಲಕ ಬದಲಾದ ಸ್ವರೂಪದಲ್ಲಿ ಹೋರಾಟ ಮುಂದುವರಿಯುತ್ತೆ, ಅದರಲ್ಲಿ ಡೌಟ್ ಇಲ್ಲ ಅನ್ನುವ ವಿಚಾರವನ್ನು ಮಾಧ್ಯಮದ ಎದುರು ಇಟ್ಟಿದ್ದಾರೆ. ಹೈಕಮಾಂಡ್ ಅಲ್ಲಿಗೆ ಉಚ್ಚಾಟನೆಯ ವಿಚಾರವನ್ನು ಕೈ ಬಿಟ್ಟಿದೆ ಅನ್ನೋದಂತೂ ಖಚಿತ. ಯಾಕಂದರೆ ಎಲ್ಲ ಅವ್ರ ಟೀಮ್ ಎಲ್ಲ ವಾಪಸ್ ಬರ್ತಾ ಇದೆ. ನಾನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜೊತೆ ಮಾತುಕತೆ ಆಡ್ಕೊಂಡು ನಾಡಿದ್ದು ವಾಪಸ್ ಬರ್ತೀನಿ ಅಂತಿದ್ದಾರೆ. ಅಲ್ಲಿಗೆ ಸಂಸದರು, ಬೇರೆ ಬೇರೆ ನಾಯಕರು ಎರಡೂ ಕಡೆಯಿಂದ ಬ್ಯಾಲೆನ್ಸ್ ಮಾಡಿ ಸಾಕು ಅಷ್ಟೇ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ರು. ಈ ಸಲವೂ ಎರಡರೊಳಗೂ ಒಂದು ಅನ್ನೋ ನಿರ್ಧಾರ ಆಗಲ್ಲ ಅನ್ನೋದು ಒಂದು ಹಂತಕ್ಕೆ ಖಚಿತ ಆಗ್ತಿದೆ ಅಲ್ಲಿಗೆ. ಆದರೆ ಇದು ಹೀಗೇ ಮುಂದುವರಿಯುತ್ತಾ ಬೇರೆ ಸ್ವರೂಪದಲ್ಲಿ ಮುಂದುವರಿಯುತ್ತಾ ನೋಡಬೇಕು. ಹೈಕಮಾಂಡ್ ಮಟ್ಟದ ಬಹಳಷ್ಟು ಪ್ರಮುಖರನ್ನು ಭೇಟಿಯಾಗಿ ಮಾಹಿತಿ ಕೊಡ್ತೀವಿ ಅಂತಿರೋದು ಯತ್ನಾಳ್. ಆದರೆ ಅಮಿತ್ ಶಾ ಅವರ ಭೇಟಿಗೆ ಸಮಯ ಸಿಗುತ್ತಾ ಇಲ್ವಾ? ಅಮಿತ್ ಶಾ ಅವರು ಭೇಟಿ ಮಾಡೋಕ್ಕೆ ಸಮಯ ಕೊಟ್ಟುಬಿಟ್ರೆ ಅದು BSY ಬಣಕ್ಕೆ ದೊಡ್ಡ ಹೊಡೆತ ಆಗುತ್ತೆ. ಗಲಭೆ ಮಾಡ್ಕೊಂಡು ಅಮಿತ್ ಶಾ ಅವ್ರನ್ನೇ ಹೋಗಿ ಭೇಟಿ ಮಾಡೋ ಮಟ್ಟಿಗೆ ಆಯ್ತಾಯಿತು ಅಂತ. ಹಾಗಾಗಿ ಅಮಿತ್ ಶಾ ಅವರು ಯಾವ ಕಾರಣಕ್ಕೂ ಅವ್ರಿಗೆ ಮೀಟಿಂಗ್ಗೆಲ್ಲ ಅವಕಾಶ ಕೊಡಬಾರ್ದು. ಏನು ಸಂದೇಶ ಇದೆಯೋ ಅದನ್ನು ಬೇರೆಯವ್ರ ಮೂಲಕ ತಲುಪಿಸ್ಬೇಕು, ಕಟ್ಟಾಜ್ಞೆ ಹೊರಡಿಸ್ಬೇಕು ಅನ್ನೋದು ಯಡಿಯೂರಪ್ಪ ಬಣದ ಒತ್ತಾಯ. ಅಲ್ಲಿ ಮಣೆ ಹಾಕಿ ಕೂರಿಸ್ಬಿಟ್ರೆ, ಕುರ್ಚಿ ಹಾಕಿ ಕೂರಿಸ್ಬಿಟ್ರೆ ಅವರು ಮತ್ತು ಬಲಿಷ್ಠರು ಆಗ್ತಾರೆ ಅಂತ. ಹಾಗಾಗಿ ಅಂಥ ಬೆಳವಣಿಗೆಗಳಾಗದಂತೆ ಯಡಿಯೂರಪ್ಪ ಬಣ ಕಾಳಜಿ ವಹಿಸ್ತಾ ಇದ್ರೆ ಶತಾಯಗತಾಯ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿ ದೂರು ಕೊಡಬೇಕು ಅಂತ ಯತ್ನಾಳ್ ಟೀಮ್ ನಿರಂತರ ಪ್ರಯತ್ನವನ್ನು ಜಾರಿಯಲ್ಲಿಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಸಂಖ್ಯಾಬಲದ ಪ್ರದರ್ಶನ, ಮತ್ತೊಂದು ಆ್ಯಕ್ಷನ್ ತಗೊಳ್ತೀನಿ ಅಂತ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರೆ ಇದೇ ನಮಗೆ ಬೆಸ್ಟ್ ಚಾನ್ಸು ಲಿಖಿತ ದೂರನ್ನು ಕೊಡೋದಕ್ಕೆ, ಇದನ್ನು ಅಧಿಕೃತವಾಗಿ ವರಿಷ್ಠರ ಮುಂದೆ ಇಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ಅಂತ ಯತ್ನಾಳ್ ಬಣ ಹೇಳ್ತಾ ಇದೆ. ಕಾದು ನೋಡಬೇಕು. ಸಂಸದರಲ್ಲಿ ಒಂದಷ್ಟು ಜನ ಯತ್ನಾಳ್ ಅವರ ಪರ ಉಚ್ಚಾಟನೆ ಯಾವ ಕಾರಣಕ್ಕೂ ಆಗಬಾರ್ದು. ಪಂಚಮಸಾಲಿ ಮತಗಳು ಸಾಲಿಡ್ ಆಗಿವೆ. ಮುಂಬರುವಂತಹ ಚುನಾವಣೆ, ಲೋಕಲ್ ಬಾಡಿ ಎಲೆಕ್ಷನ್ ಇರಬಹುದು, ಎಲ್ಲದರಲ್ಲೂ ನಮಗೆ ದೊಡ್ಡ ನಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ರೆ ಕೆಲವರು ವಿಜಯೇಂದ್ರ ನಾಯಕತ್ವದ ವಿಚಾರದಲ್ಲಿ ತಪ್ಪೇನು ಮಾಡಿಲ್ಲ, ಯತ್ನಾಳ್ ಕಾಸ್ಟ್ಲಿ ಆಗ್ತಿದ್ದಾರೆ, ನಮ್ಗೆ ಹಿಂಗೆ ಬಿಟ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ತಟಸ್ಥವಾಗಿರೋರು ಇದ್ದಾರೆ. ಇದೆಲ್ಲವನ್ನು ಆಲಿಸ್ತಾ ಇದೆ ಈಗ ಹೈಕಮಾಂಡ್. ಕಾದು ನೋಡಬೇಕು. ಅಮಿತ್ ಶಾ ಅವರೇ ಖುದ್ದು ನಿರ್ಧಾರ ಮಾಡೋದಕ್ಕೆ ಈಗ ಗಮನಿಸ್ತಾ ಇರೋದು, ಆದರೆ ತಡ ಆಗಿಬಿಟ್ಟಿದೆ. ಇದನ್ನು ಯಾವತ್ತೋ ಮಾಡಬೇಕಿತ್ತು. ಈಗ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಮಟ್ಟಿಗಿನ ಬೆಳವಣಿಗೆಗಳಾದ ಮೇಲೆ ಕೊನೆಗೂ ಅಮಿತ್ ಶಾ ಅವರು ಅಖಾಡಕ್ಕೆ ಧುಮುಕಿರೋದು. ಯಾವ ರೀತಿ ತೀರ್ಮಾನ ಮಾಡಲಿದ್ದಾರೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.